ಹಲೋ ಡಿಯರ್, ವೆಲ್ಕಮ್. ಇಂಗ್ಲೀಷ್ನಲ್ಲಿ ಆರ್ಟಿಕಲ್ಸ್ ಎ ಮತ್ತು ಆ್ಯನ್ಗಳನ್ನು ಉಪಯೋಗ ಮಾಡುವಾಗ ಬಲು ಕನ್ಫ್ಯೂಷನ್ ಆಗುತ್ತೆ ನಮಗೆ. ಅದಕ್ಕೆ ಈ ಶಾರ್ಟ್ ವಿಡಿಯೋದಲ್ಲಿ ನಾನು ಎಲ್ಲಿ ಎ ಬರಬೇಕು, ಎಲ್ಲಿ ಆ್ಯನ್ ಬರಬೇಕು ಅಂತ ಹೇಳ್ತೀನಿ. ಇಂಗ್ಲೀಷ್ನಲ್ಲಿ ಎ, ಇ, ಐ, ಒ, ಯು ಇವುಗಳನ್ನು ನಾವು ವೊವೆಲ್ಸ್ ಅಂತೀವಿ, ಅಂದರೆ ಸ್ವರಗಳು ಅಂತ. ಇವುಗಳನ್ನು ಬಿಟ್ಟು ಉಳಿದಿದ್ವು ಎಲ್ಲವೂ ವ್ಯಂಜನಗಳು, ದಟ್ ಈಸ್ ಕಾನ್ಸನೆಂಟ್ಸ್. ಸಾಮಾನ್ಯವಾಗಿ ಯಾವ ಶಬ್ದ ಸ್ವರದಿಂದ ಪ್ರಾರಂಭ ಆಗುತ್ತೋ ಅಲ್ಲಿ ಆ್ಯನ್ ಅನ್ನು ಉಪಯೋಗ ಮಾಡ್ತೀವಿ. ಉದಾಹರಣೆಗೆ ಆ್ಯನ್ ಆ್ಯಪಲ್, ಆ್ಯನ್ ಆ್ಯಂಟ್, ಆ್ಯನ್ ಎಲಿಫೆಂಟ್, ಆ್ಯನ್ ಎರರ್, ಆ್ಯನ್ ಇಂಡೋರ್ ಗೇಮ್, ಆ್ಯನ್ ಇಲ್ಲೀಗಲ್ ಆಕ್ಟಿವಿಟಿ, ಆ್ಯನ್ ಔನ್ಸ್, ಆ್ಯನ್ ಔಲ್, ಆ್ಯನ್ ಅರ್ಜೆಂಟ್ ವರ್ಕ್, ಆ್ಯನ್ ಅಂಬ್ರೆಲಾ. ಇನ್ನು ಎಗೆ ಸಂಬಂಧಪಟ್ಟಂಗೆ ಅ ಬಾಕ್ಸ್, ಅ ಕ್ಯಾಟ್, ಅ ಡಾಗ್, ಈ ರೀತಿಯಾಗಿ ಎಲ್ಲ ಕಾನ್ಸನೆಂಟ್ಸ್ ಬರ್ತಾವಲ್ಲ ಅಲ್ಲಿ ಎ ಉಪಯೋಗ ಆಗುತ್ತೆ. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ಸುಲಭ. ಈ ರೀತಿಯಾದಂತಹ ಶಬ್ದಗಳೇ ಬಹಳ ಇರ್ತವೆ. ಆದರೆ ಕೆಲವು ಶಬ್ದಗಳು ಇರ್ತವೆ ತುಂಬ ಕನ್ಫ್ಯೂಸ್ ಮಾಡ್ತವೆ ನಮಗೆ. ಈಗ ಅವುಗಳು ಯಾವುವು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅ ಯೂನಿಫಾರ್ಮ್, ಅ ಯೂನಿಯನ್, ಅ ಯೂನಿಟ್, ಅ ಯೂನಿವರ್ಸಿಟಿ, ಅ ಯುನಿಕ್ ಥಿಂಗ್, ಅ ಯೂರೋ, ಅ ಯುರೋಪಿಯನ್, a one-day trip, a young man, a useful item, a useless man, a utopia, a euphoria, a eulogy. ಮೋಸ್ಟ್ಲಿ ಎಕ್ಸಾಮಿನೇಷನ್ನಲ್ಲಿ ಇವುಗಳಲ್ಲೇ ಒಂದನ್ನು ಕೇಳ್ತಾರೆ. ಇನ್ನು ಆ್ಯನ್ನಿಂದ ಬರುವಂಥವು an hour, an honor, an heir, an honest man. ಇಲ್ಲಿ ಕಾನ್ಸನೆಂಟ್ ಹೆಚ್ಚು ಸೈಲೆಂಟ್ ಆಗಿರೋದ್ರಿಂದ ವೊವೆಲ್ ಸೌಂಡ್ ಬರುತ್ತೆ. ಎನ್ ಎಕ್ಸ್-ರೇ ರಿಪೋರ್ಟ್, ಆನ್ MLA, ಆನ್ RTO, ಆನ್ FBI ಏಜೆಂಟ್, ಆನ್ SOP. ಆನ್ ಎಕ್ಸ್-ರೇ ನೋಡಿ, ಇಲ್ಲಿ ಎಕ್ಸ್ ಅನ್ನೋದು ಕಾನ್ಸನೆಂಟ್ ಆದರೂ ಕೂಡ ಸ್ಟಾರ್ಟ್ ಆಗೋದು ಎ ಅಂತ ಸ್ಟಾರ್ಟ್ ಆಗುತ್ತೆ. ಎ ಎಕ್ಸ್ ಕನ್ನಡದಲ್ಲಿ ಬರೆದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಅದೇ ಥರ ಆನ್ MP, ಎಮ್ ಕಾನ್ಸನೆಂಟ್ ಆದ್ರೂ ಅನ್ನುವಾಗ ಮೊದಲ ಎಮ್ ಅನ್ನುವಾಗ ಎ ಶುರುವಾಗುತ್ತೆ, ಅಂದರೆ ಸ್ವರ. ಹೌದಾ? ಹಾಗಾಗಿ ಇಲ್ಲಿ ಆ್ಯನ್ ಬರುತ್ತೆ, ವೊವೆಲ್ ಸೌಂಡ್. ಅದೇ ಥರ ಆನ್ RTO, ಆ ಸೌಂಡ್. ಈಗ ಆರ್ಟಿಕಲ್ನಲ್ಲಿ ಮೂರನೇದಾಗಿರ್ತಕ್ಕಂಥದ್ದು ದ ಅಥವಾ ದಿ. ಇದನ್ನು ಡೆಫಿನಿಟ್ ಆರ್ಟಿಕಲ್ ಅಂತ ಹೇಳ್ತಾರೆ. ಎ ಮತ್ತು ಆ್ಯನ್ ಯಾರೋ ಒಬ್ಬರು, ಏನೋ ಒಂದು, ಯಾವುದೋ ಒಂದು ಅಂತಕ್ಕಂಥ ಅರ್ಥವನ್ನು ಕೊಟ್ಟರೆ, ದ ಅನ್ನೋದು ಅದೇ ನಿರ್ದಿಷ್ಟವಾಗಿರ್ತಕ್ಕಂಥದ್ದನ್ನು ಸೂಚನೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಐ ಬಾಟ್ ಅ ಶರ್ಟ್ ಫ್ರಾಮ್ ಅ ಶಾಪ್. ನೋಡಿ, ಇಲ್ಲಿ ಅ ಶರ್ಟ್ ಅಂದರೆ ಯಾವುದೋ ಒಂದು ಶರ್ಟ್, ಮತ್ತು ಅ ಶಾಪ್ ಅಂದರೆ ಯಾವುದೋ ಒಂದು ಶಾಪು. ಬಜಾರ್ಗೆ ಹೋಗಿದ್ದೆ, ಹಾಗೆ ಒಂದು ಶಾಪಲ್ಲಿ ಹೋಗಿ ಒಂದು ಶರ್ಟನ್ನು ತಂದೆ ಅಂತ ಅರ್ಥ ಇದೆ. ದ ಶರ್ಟ್ ವಾಸ್ ಇಲ್ ಫಿಟ್ಟಿಂಗ್. ನೋಡಿ, ಇಲ್ಲಿ ದ ಶರ್ಟ್ ಅಂತ ಯಾಕೆ ಹೇಳ್ತೀವಿ ಈಗ ಅಂತಂದರೆ, ಯಾವುದೋ ಒಂದು ಶರ್ಟ್ ಅಲ್ಲ, ನಾನು ತಂದಿದ್ದ ಶರ್ಟ್ ಅಂತ ಅರ್ಥ. ಮತ್ತು ಎರಡನೇ ಸಾರಿ ದ ಶಾಪ್ ಅಂತಿದೆ, ಯಾಕಂದರೆ ನಾನು ಯಾವ ಶಾಪಿಂದ ತಂದಿದ್ದು ಮತ್ತು ಅದೇ ಶಾಪಿಗೆ ಹೋದ್ನಲ್ಲ, ಅದಕ್ಕೋಸ್ಕರ ದ ಅನ್ನು ಬಳಸ್ತೀವಿ. ದ ಕೇಕ್ ಐ ಬ್ರಾಟ್ ಈಸ್ ಸ್ಮೆಲ್ಲಿಂಗ್. ನಾನು ಯಾವ ಕೇಕನ್ನು ತಂದಿದ್ದೇನೋ ಅದು ವಾಸನೆ ಬರ್ತಿದೆ. ನೋಡಿ, ಇಲ್ಲಿ ನಾನು ಮೊದಲೇ ದ ಅಂತ ಹೇಳ್ತಿದ್ದೀನಿ, ಯಾಕಂತಂದರೆ ನಾನು ನಿರ್ದಿಷ್ಟವಾದ ಒಂದು ಕೇಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಯಾವುದನ್ನು ಮೊದಲು ತಂದಿದ್ವೋ ಅದರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಈಗ ಮುಂದೆ ಇನ್ನೂ ಯಾವ್ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀನಿ. ತಾಳ್ಮೆಯಿಂದ ಕೇಳ್ತಾ ಹೋಗಿ. ಎಕ್ಸಾಮಿನೇಷನ್ನಲ್ಲಿ ಎಸ್ಪೆಷಲಿ ಮುಂದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋದಾಗ ಇವುಗಳು ಬರ್ತವೆ. ಬಿಫೋರ್ ಅ ಸೂಪರ್ಲೇಟಿವ್ ಅಡ್ಜೆಕ್ಟಿವ್, ದ ಲಾರ್ಜೆಸ್ಟ್, ದ ಸ್ಟ್ರಾಂಗೆಸ್ಟ್, ದ ಬೆಸ್ಟ್, ದ ವರ್ಸ್ಟ್, ದ ಮೋಸ್ಟ್. ಅಂದರೆ ಮುಂದೆ ಯಾವುದಾದ್ರು ವರ್ಡ್ ಹಾಕೋಬಹುದು. ದ ಮೋಸ್ಟ್ ಬ್ಯೂಟಿಫುಲ್, ದ ಮೋಸ್ಟ್ ಲಾಯಲ್, ಈ ಥರ. ದ ಮೆಗ್ನಿಫಿಷೆಂಟ್. ಹೆಡ್ ಆಫ್ ಎನ್ ಇನ್ಸ್ಟಿಟ್ಯೂಷನ್ ಆರ್ ಸಿಸ್ಟಮ್ ಅಂದರೆ ಸಾಮಾನ್ಯವಾಗಿ ಹುದ್ದೆಗಳು ಅಂತ. ದ ಹೆಡ್ ಮಾಸ್ಟರ್, ದ ಪ್ರಿನ್ಸಿಪಾಲ್, ದ ಪ್ರೆಸಿಡೆಂಟ್, ದ CEO, ದ MD, ದ ಮ್ಯಾನೇಜರ್, ದ ಪ್ರೈಮ್ ಮಿನಿಸ್ಟರ್, ದ ಚೀಫ್ ಮಿನಿಸ್ಟರ್, ಎಟ್ಸೆಟ್ರಾ. The secretary, the chief justice, the home minister, the foreign minister, the pope, the granthi.
ಈ ಪೋಪ್ ಅನ್ನೋದು ಕ್ರಿಶ್ಚಿಯನ್ ಧರ್ಮದಲ್ಲಿ ಅತ್ಯುನ್ನತವಾದ ಒಂದು ಸ್ಥಾನ. ಅದೇ ಥರ ಗ್ರಂಥಿ ಸಿಖ್ಖರ ಸ್ಥಾನ. ಮುಂದಿನದು ಬಿಫೋರ್ ದ ನೇಮ್ಸ್ ಆಫ್ ಯುನಿಕ್ ಥಿಂಗ್ಸ್. ಯುನಿಕ್ ಥಿಂಗ್ಸ್ ಅಂದರೆ ತನ್ನದೇ ಆಗಿರತಕ್ಕಂಥ, ಆ ತರಹದ್ದು ಇನ್ನೊಂದು ಇಲ್ಲ ಅಂತ ಅರ್ಥ. ದ ಸ್ಕೈ, ದ ಸನ್, ದ ಅರ್ತ್, ದ ಮೂನ್, ದ ವರ್ಲ್ಡ್, ದ ಯೂನಿವರ್ಸ್, ದ ಇಂಟರ್ನೆಟ್, ದ ಟೆಲಿಫೋನ್, ದ ರೇಡಿಯೋ, the social media, the print media, the solar system, the lunar orbit, before using cardinal numbers. The first, the second, the 60th, the last, the final. We use the before the names of the monuments. The Taj Mahal, the Red Fort, the Gateway of India, the India Gate, the Elephanta Caves, the Qutub Minar, the Statue of Liberty, the Great Pyramid of Giza. Before the names of the prominent buildings. The Parliament House, the South Block, the White House, the Empire State Building, the Golden Temple, the Vidhan Saudha. Next, before the names of the seasons. The spring, the autumn, the summer, the winter, the monsoon. We use article the before some geographical features like mountain ranges. Some examples: the Himalayas, the Sahyadri, the Alps. ಪರ್ವತದ ಹೆಸರುಗಳು ಮುಂದಲ್ಲ, ಪರ್ವತ ಶ್ರೇಣಿಗೆ ಹೆಸರನ್ನ ಮುಂದೆ ಉಪಯೋಗ ಮಾಡಬೇಕು. ಚಿಕ್ಕ ಪುಟ್ಟ ಗುಡ್ಡ ಮತ್ತು ಬೆಟ್ಟಗಳ ಹೆಸರುಗಳ ಹಿಂದೆ ಉಪಯೋಗ ಮಾಡಲ್ಲ ಅದನ್ನು. ನೆಕ್ಸ್ಟ್, ಓಷನ್ಸ್ ಅಂದರೆ ಸಾಗರಗಳ ಹೆಸರುಗಳು. ದ ಅಟ್ಲಾಂಟಿಕ್ ಓಷನ್, ದ ಪ್ಯಾಸಿಫಿಕ್ ಓಷನ್, ದ ಇಂಡಿಯನ್ ಓಷನ್, ದ ಆರ್ಕ್ಟಿಕ್ ಓಷನ್, ದ ಅಂಟಾರ್ಕ್ಟಿಕ್ ಓಷನ್. ಮುಂದಿನದು ಕೆಲವು ಸಮುದ್ರಗಳ ಹೆಸರುಗಳು. ದ ಅರೇಬಿಯನ್ ಸಿ, ದ ರೆಡ್ ಸಿ, ದ ಡೆಡ್ ಸಿ, ದ ಯೆಲ್ಲೋ ಸಿ, ದ ಮೆಡಿಟರೇನಿಯನ್ ಸಿ, ದ ಬಾಲ್ಟಿಕ್ ಸಿ, ಎಟ್ಸೆಟ್ರಾ. ನೆಕ್ಸ್ಟ್, ಮೇಜರ್ ರಿವರ್ಸ್, ದೊಡ್ಡ ನದಿಗಳು. ಚಿಕ್ಕ ನದಿ ಮತ್ತು ಹಳ್ಳಗಳ ಹೆಸರುಗಳ ಹಿಂದೆ ದ ಬರಲ್ಲ. ದ ಗಂಗಾ, ದ ಯಮುನಾ, ದ ಗೋದಾವರಿ, ದ ಕಾವೇರಿ, ದ ನೈಲ್, ದ ಅಮೆಜಾನ್, ದ ಮಿಸಿಸಿಪಿ. ಜಗತ್ತಿನಾದ್ಯಂತ ಇನ್ನೂ ಎಷ್ಟೋ ಇದ್ದಾವೆ, ಸ್ಯಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ನೆಕ್ಸ್ಟ್, ಡೆಸರ್ಟ್ಸ್ ಅಂದರೆ ಮರುಭೂಮಿಗಳು. ದ ಥಾರ್, ದ ಸಹಾರಾ, ದ ಗೋಬಿ ಡೆಸರ್ಟ್, ದ ಅರೇಬಿಯನ್ ಡೆಸರ್ಟ್, ಎಟ್ಸೆಟ್ರಾ. ನೆಕ್ಸ್ಟ್, ಸ್ಟ್ರೈಟ್ಸ್ ಅಂದರೆ ಜಲಸಂಧಿಗಳು ಅಂತ. ದ ಪಾಕ್ ಸ್ಟ್ರೈಟ್, ದ ಗಿಬ್ರಾಲ್ಟರ್, ದ ಮೆಗಲನ್, ದ ಸುಯೆಸ್ ಕೆನಾಲ್. ನೆಕ್ಸ್ಟ್, ಗಲ್ಫ್ಸ್. ದ ಗಲ್ಫ್ ಆಫ್ ಮೆಕ್ಸಿಕೋ, ದ ಗಲ್ಫ್ ಆಫ್ ಆಡೆನ್, ದ ಗಲ್ಫ್ ಆಫ್ ಕ್ಯಾಲಿಫೋರ್ನಿಯಾ, ದ ಪರ್ಷಿಯನ್ ಗಲ್ಫ್. ಹಾಗೆಯೇ ಇಮ್ಯಾಜಿನರಿ ಲೈನ್ಸ್ ಆಗಿರ್ತಕ್ಕಂಥ ದ ಇಕ್ವೇಟರ್, ದ ಟ್ರಾಪಿಕ್ ಆಫ್ ಕ್ಯಾನ್ಸರ್, ದ ಟ್ರಾಪಿಕ್ ಆಫ್ ಕೇಪ್ರಿಕಾನ್. ನೆಕ್ಸ್ಟ್, before some religious books. The Vedas, the Upanishads, the Manusmriti, the Rigveda, the Yajurveda, the scriptures. The Bhagavad Gita, the Ramayana, the Mahabharata, the Bible, the Quran, the Grantha Sahib. We use the before the names of some countries like the United States of America, the United Kingdom, the United Arab Emirates, the Netherlands, the Congo. When we say Congo, it is understood that it is the Republic of Congo. So, whenever a word republic is used, we have to use the article the. So, when we say China, the is not used. But when we say People's Republic of China, then the is used before it. Next, we use the before the names of groups of islands. The Andaman and Nicobar, the Bahamas, the West Indies, the Philippines, the Great Britain, the Maldives. ನೋಡಿ, ರಷ್ಯಾ ಅಂತಂದಾಗ ದ ಬರಲ್ಲ. ಆದರೆ ಫೆಡರೇಷನ್ ಆಫ್ ರಷ್ಯಾ ಅಂತ ಅಂದ್ವಿ ಅಂದರೆ ದ ಫೆಡರೇಷನ್ ಅಂತ ಅನ್ಬೇಕಾಗತ್ತೆ. ಹಾಗೆಯೇ ಡೆನ್ಮಾರ್ಕ್, ನಾರ್ವೆ, ಸ್ವೀಡನ್ ಈ ಮೂರು ಕಂಟ್ರಿಗಳನ್ನು ಸೇರಿ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್ ಅಂತಾರೆ. ಆಗ ಅಲ್ಲಿ ದನ ಉಪಯೋಗ ಮಾಡಬೇಕು.
ದ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್. ಇಲ್ಲಿಗೆ ಸಾಕು ಅಂತ ಅನಿಸುತ್ತೆ. ವಿಡಿಯೋ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡಿ. ಹಾಗೆಯೇ ಇಂಗ್ಲೀಷ್ ಕಲೀಲಿಕ್ಕೆ ತುಂಬ ಉಪಯುಕ್ತವಾದ ಚಾನಲ್ ಇದು ಆಗಿರೋದ್ರಿಂದ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಲ್ಲಿ ಸರ್ಕಲ್ ಕಾಣುತ್ತಲ್ಲ, ಇದರ ಮೇಲೆ ಒತ್ತಿ.